ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೇತಿ ಚ ಸಪ್ತಮಂ ಕಾಲರಾತ್ರೀಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನ. ವೀಕ್ಷಕರೇ, ಶರನ್ನವರಾತ್ರಿಯ ಶುಭ 4ನೇ ದಿನ ಇವತ್ತು. ಬನ್ನಿ ಹಾಗಿದ್ರೆ ಈ ವಿಶೇಷ ದಿನವನ್ನು ಪ್ರಾರಂಭ ಮಾಡೋಣ. ಆದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕೂ ಮುನ್ನ ವೀಕ್ಷಕರೇ, ಮೊದಲಿಗೆ ತಿಳಿಸ್ಕೊಡ್ತಾ ಇದ್ದೀನಿ, ಇವತ್ತು ಅಕ್ಟೋಬರ್ 13ನೇ ತಾರೀಕು ಶನಿವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಆಗಮಿಸ್ತಾ ಇದ್ದಾರೆ ದಾವಣಗೆರೆಯ ಕುವೆಂಪು ನಗರದಲ್ಲಿ ಇರುವಂತಹ ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ಖಂಡಿತವಾಗಿಯೂ ಆಗಮಿಸಿ. ಬೆಳಗ್ಗೆ 9ರಿಂದ ಗುರೂಜಿಯವರು ಆಗಮಿಸ್ತಾರೆ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಖಂಡಿತವಾಗಿಯೂ ಆಗಮಿಸಿ, ಗುರೂಜಿಯವರು ನಿಮ್ಮನ್ನು ಭೇಟಿ ಮಾಡ್ತಾರೆ. ನೀವು ಕೂಡ ಗುರೂಜಿಯವರಿಂದ ಆಶೀರ್ವಾದನ ಪಡ್ಕೊಳ್ಬಹುದು, ಅವರನ್ನು ಭೇಟಿ ಮಾಡ್ಬೋದು, ಅವರನ್ನು ಮಾತನಾಡಿಸ್ಬೋದು. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಗುರೂಜಿಯವರು ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ಒಂದಿಷ್ಟು ವಿಚಾರಗಳನ್ನು, ತಂತ್ರಸಾರಗಳ ಬಗ್ಗೆ, ಅನುಷ್ಠಾನಗಳ ಕುರಿತಾದ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ನಿಮ್ಮೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ, ನಿಮ್ಮನ್ನು ಮಾತಾಡಿಸ್ತಾರೆ. ಖಂಡಿತವಾಗಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ಸ್ಥಳ ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರ, ಕುವೆಂಪು ನಗರ, ದಾವಣಗೆರೆ. ಕಾರ್ಯಕ್ರಮ ಸಮಯ ಬೆಳಗ್ಗೆ 9ರಿಂದ ಪ್ರಾರಂಭ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರೂಜಿಯವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಇತ್ತೀಚೆಗಷ್ಟೇ ಬೆಂಗಳೂರಿನ ಚಾಮರಾಜಪೇಟೆಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತೆರಳಿದ್ರು. ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶ್ರೀ ಗಣನಾಯಕ ಗೆಳೆಯರ ಬಳಗದ ವತಿಯಿಂದ 3ನೇ ವರ್ಷದ ಅದ್ಧೂರಿ ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಮಹಾವಿನಾಯಕನಿಗೆ ಸಿದ್ಧಿ ಅನುಷ್ಠಾನವನ್ನು ಕೂಡ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಹಾವಿಷ್ಣುವಿಗೆ ಅದ್ಧೂರಿ ವಿಜೃಂಭಣೆಯ ಗಜವಾಹನೋತ್ಸವವನ್ನು ಕೂಡ ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿದ್ರು. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮೊದಲಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಪಂಚಮುಖಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ರಾಜರಾಜೇಶ್ವರಿ ಅಮ್ಮನವರಿಗೆ ವಿಶೇಷ ಆರಾಧನೆಯನ್ನು ಸಲ್ಲಿಸಿದ್ದಾರೆ. ನಂತರ ಬೆಳ್ಳಿ ರಥದೊಂದಿಗೆ ಬೆಳ್ಳಿ ಸಾರೋಟ್ನಲ್ಲಿ ಅದ್ಧೂರಿ ಮೆರವಣಿಗೆ ಮುಖಾಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ಕರೆತರಲಾಯಿತು. ಬನ್ನಿ ಹಾಗಿದ್ರೆ ಈ ಅದ್ಧೂರಿ ಮೆರವಣಿಗೆಯ ದೃಶ್ಯಗಳನ್ನು ಮೊದಲಿಗೆ ನೋಡ್ಕೊಂಡು ಬರೋಣ.
नमो रम्यनामं नमो भवपुनीतं नमो चिरञ्जीवं नमो विश्वपूज्यं नमो शत्रुनाशनकरं धीररूपं नमो मारुतिं रामदूतं नमामि नमो देवदेवं नमो भक्तरत्नं नमो अभयवरदं नमो पञ्चवदनम् नमो शुभमङ्गलम् आञ्जनेयं नमो मारुतिं रामदूतं नमामि नमो रम्यनामं नमो भवपुनीतं नमो चिरञ्जीवं नमो विश्वपूज्यं नमो शत्रुनाशनकरं धीररूपं नमो मारुतिं रामदूतं नमामि नमो देवदेवं नमो भक्तरत्नं नमो अभयवरदं नमो पञ्चवदनं नमो शुभमङ्गलम् आञ्जनेयं नमो मारुतिं रामदूतं नमामि आञ्जनेयं नमस्ते। बोलो सिद्धि महाराज की, बोलो मारुति महाराज की, बोलो राम भक्त हनुमान की, बोलो राम भक्त हनुमान की। ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿ ಇವರು ಸ್ವರ ಜ್ಯೋತಿಷದ ಸಾಧನೆಯ ಸಿದ್ಧಿ ಪುರುಷನಿಗೆ ವೇದನೆ ನೀಗುವ ವೇದಾಂತಿ ರೂಪನಿಗೆ ಜ್ಞಾನ ಸಾಗರದ ಬ್ರಹ್ಮಜ್ಞಾನಿಗೆ ವಂದನೆ ಮಹರ್ಷಿ ನಿನಗೆ ವಂದನೆ. ವಂದನೆ ಗುರುವೇ ನಿನಗೆ ಅಭಿನಂದನೆ. ಹೇ ಮಹರ್ಷಿ ಹೇ ತಪಸ್ವಿ
ತಪಸ್ವಿ ನೀ ಶಾಂತಿ ದೂತನು. ಶಿಖರ ಶಿರೋಮಣಿ ಹೇ ಜಗನ್ಮಾತಾ, ಪ್ರವಿಲೋಚನಿ ಹೇ ಜಗನ್ಮಾತಾ, ರಮ್ಯಕ ಪದ್ಮಿನಿ ಹೇ ಜಗನ್ಮಾತಾ, ನಿತ್ಯಾನಂದಿನಿ ಹೇ ಜಗನ್ಮಾತಾ, ಸೌಂದರ್ಯ ರತ್ನ ಹೇ ಜಗನ್ಮಾತಾ, अन्नपूर्णेश्वरी हे जगन्माता, काशीपुरीश्वरी हे जगन्माता, योगानंदिनी हे जगन्माता, ब्रह्मांडोदरी हे जगन्माता, कारुण्यनेत्री हे जगन्माता, कैलासवासिनी हे जगन्माता, अंबा मोहिनी हे जगन्माता, अल्लभपाणि हे जगन्माता, नूपुररत्न कंकणधारी, कल्याणी मोहिनी हे जगन्माता. ह्रीं करासनगर्भितां नलसिकां सौं क्लीं क्लां बिभ्रतीं सवर्णां वरदानीं च वरसदां दौतां त्रिनेत्रोज्ज्वलां वन्दे पुस्तकपासमङ्कुशधरां सृग्भूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारिणीं. ॐ श्रीं ललितां राजराजेश्वरीं नमः. चक्रेश्वरी बाला त्रिपुरसुन्दरी देवताभ्यो नमः. या देवी सर्वभूतेषु मातृरूपेण संस्थिता नमस्तस्यै 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 नमो नमः. भगवती ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ನಾವಿವತ್ತಿನ ದಿವಸ ಚಾಮರಾಜಪೇಟೆ ಟಿ.ಆರ್. ಮಿಲ್ ಸಮೀಪದಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಆಲಯ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು. ಇಲ್ಲಿಗೆ ಬರ್ತಕ್ಕಂತಹ ಭಕ್ತ ಸಮೂಹನೂ ಬಹಳ ವಿಶೇಷವಾಗಿದೆ. ಬರ್ತಕ್ಕಂತಹ ಭಕ್ತ ಸಾಮ್ರಾಜ್ಯ ಸಾಕಷ್ಟು ವಿಶೇಷ. ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ವಾರಕ್ಕೊಮ್ಮೆ ನಡೆಯುವಂಥ ಶುಕ್ರವಾರದ ವಿಶೇಷವಾದಂಥ ಅನುಷ್ಠಾನ ತಾಯಿ ರಾಜರಾಜೇಶ್ವರಿ ಸಾನ್ನಿಧ್ಯದಲ್ಲಿ ಶ್ರೀಚಕ್ರಾರಾಧನೆ ಜೊತೆಗೆ ಚಕ್ರ ಕುಂಕುಮಾರ್ಚನೆ ಎಲ್ಲವೂ ಬಹಳ ವಿಶೇಷ. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ಇವತ್ತು ವಿಷ್ಣು ದಶಾವತಾರದ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ. ಅದರೊಂದಿಗೆ ಮಹಾವಿಷ್ಣು ಆರಾಧನೆಯೊಂದಿಗೆ ತಾಯಿ ಲಲಿತಾ ರಾಜರಾಜೇಶ್ವರಿ ಸಹಿತ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ. कैलासवासिनी हे ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರು ಬ್ರಹ್ಮ
ನಮೋ ಗುರು ವಿಷ್ಣು ನಮೋ ಗುರುದೇಶ ನಮೋ. ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथम् त्रैलोक्यपूजितः श्रीमान् सदा विजय वर्धन शान्ति कुरु गदा पाणे नारायण नमोस्तुते त्रैलोक्यपूजितः श्रीमान् सदा विजय वर्धन शान्ति कुरु गदा पाणे नारायण नमोस्तुते सवित्रमंडल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारी हिरण्मयव पुर्धृत शंखचक्र ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. जानकी राम पट्टाभिराम श्रीराम राम राम रामतः श्रीमद्महारामचंद्रस्वामिने नमः. कल्याणाद्भुतगात्राय कामिधार्थप्रदायिने श्रीमद्वेंकटनाथायां श्रीनिवासाय मंगलम श्रीनिवासाय मंगलम श्रीनिवासाय मंगलम. बोलो महाविष्णु महाराज की. ಚಾಮರಾಜಪೇಟೆಯ ಗಜಾನನ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಗಣನಾಯಕ ಯುವಕರ ಬಳಗ
ಬಹಳ ಅದ್ಧೂರಿಯುತವಾಗಿ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮ, ಜೊತೆಗೆ ಸಕಲ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ, ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಪರಿಹಾರವನ್ನು ನಮ್ಮದೇ ಆದಂತಹ ರೀತಿ ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಅಥವಾ ಭಗವಂತ ನಮಗೆ ತಿಳಿಸಿದಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕಾಯಕಲ್ಪ, ಆ ಕಾಯಕಲ್ಪವನ್ನು ನಾವು ಮಾಡಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೋಬಹುದು. ಇವತ್ತಿನ ಕಾರ್ಯಕ್ರಮ ಇದೊಂದು ಚರಿತ್ರೆಯಲ್ಲಿ ನಿಲ್ಲುವಂಥ ಕಾರ್ಯಕ್ರಮ. ಹವಾವರ್ತಮಾನದ ಇಲಾಖೆಯಿಂದ ಬೆಂಗಳೂರಿನಲ್ಲಿ ಸತತವಾದಂತಹ ಮಳೆ ಬರುತ್ತೆ ಎಂದಿದ್ದರು. ನಾನು ವಿಷ್ಣುನ ಪ್ರಾರ್ಥನೆ ಮಾಡಿದೆ, ಭಗವಂತ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಬೇಕು, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮ ಸಂರಕ್ಷಣೆ ಆಗಬೇಕು, ಅದಕ್ಕಾಗಿ ನೀನು ಗಜವಾಹನೋತ್ಸವವಾಗಿ ಬರಬೇಕು. ಇವತ್ತು ನಡೆಯುವಂಥ ಕಾಯಕದಲ್ಲಿ ವರ್ಣದೇವರಿಗೆ ನೀನೇ ಹೇಳಿಕೊಡಬೇಕು, ಸ್ವಲ್ಪ ಮಟ್ಟಿಗೆ ಆತ ಸಮಾಧಾನವಾಗಿರಲಿ, ಸಂತೃಪ್ತನಾಗಿರಲಿ ಅಂತ. ಬೆಳಗ್ಗೆಯಿಂದ ಸತತವಾಗಿ ಜಡಿ ಬರ್ತಾ ಇತ್ತು, ಮಳೆ ಇತ್ತು. ಸಂಜೆ ಹೇಗಪ್ಪ ಅಂತ ಸಂಪತ್ತು ಮತ್ತು ಅಣ್ಣತಮ್ಮಂದ್ರೆಲ್ಲ ಕೇಳಿಕೊಂಡ್ರು, ಗುರುಗಳೇ ಮಳೆ ಬಂದರೆ ಏನು ಮಾಡೋದು ಅಂತ. ಭಯಪಡೋ ಅವಶ್ಯಕತೆ ಇಲ್ಲ, ಮಾಡ್ತಿರ್ತಕ್ಕಂಥದ್ದು ನಮ್ಮ ಸೇವೆ ಅಲ್ಲಪ್ಪ, ಭಗವಂತನ ಸೇವೆ. ಆತನ ಸೇವೆಗೆ ಬರ್ತಕ್ಕಂಥವ್ರಿಗೂ ತೊಂದರೆ ಇಲ್ಲ, ಸೇವೆ ಮಾಡೋ ಮನಸ್ಥಿತಿ ನಮಗೂ ತೊಂದರೆ ಇಲ್ಲ. ಮಾಡಬೇಕು ಅನ್ನೋ ಹಠ ಛಲ ನಮ್ಮಲ್ಲಿರಬೇಕಷ್ಟೇ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಆ ಒಂದು ನಂಬಿಕೆ ಇವತ್ತಿಗೂ ಸಹಿತ ತಳಹೂರಿರೋದ್ರಿಂದಲೇ ನಾವು ನೀವೆಲ್ಲರೂ ಸುಭಿಕ್ಷವಾಗಿದ್ದೇವೆ. ಧರ್ಮ ಸಂರಕ್ಷಣೆಗಾಗಿ ಈಗ ಆಗುತ್ತಿರ್ತಕ್ಕಂಥ ಅವಘಡಗಳು ಸಾಕಷ್ಟು ನಡೀತಿದೆ. ಅಂತಹ ಅವಘಡಗಳು ದೂರ ಆಗಬೇಕು. ಪ್ರತಿಯೊಬ್ಬರ ಮನೆ ಮಕ್ಕಳು ಸಂಸ್ಕಾರವಂತರಾಗಬೇಕು. ಪ್ರತಿಯೊಂದು ವಾಸ್ತುಗೃಹದಲ್ಲೂ ಸಹಿತ ನೆಮ್ಮದಿಯ ಸುಖ ಶಾಂತಿ ನೆಮ್ಮದಿ ಬೇಕು. ಅಂತಹ ನೆಮ್ಮದಿಗಾಗಿ ಶ್ರೀ ವಿಷ್ಣು ದಶಾವತಾರ ಎಂಬತಕ್ಕಂತಹ ಪ್ರತಿಯೊಬ್ಬರ ಮನೆಯಲ್ಲೂ ಬೇಕಾಗಿರ್ತಕ್ಕಂಥ ಉಪಯುಕ್ತವಾದಂಥ ಲಕ್ಷ್ಮೀ ಮತ್ತು ವಿಷ್ಣು, ಆದಿ ವಿಷ್ಣು ಉದಯೋನ್ಮುಖನಾಗಿ ಸಮಾಜವನ್ನು, ದೇಶವನ್ನು ಸಂರಕ್ಷಣೆ ಮಾರ್ಗದಲ್ಲಿ ಅಸುರರ ಸಂಹಾರವಾಗಬೇಕಾಗಿದೆ. ಸುರಾಸುರರಿರ್ತಕ್ಕಂಥ ವಿಶೇಷತೆ ಬೇಕಾಗಿದೆ. ಸುಂದರವಾದ ಪ್ರಪಂಚದಲ್ಲಿ ನಾವು ನೀವೆಲ್ಲರೂ ಸಹಿತ ನೆಮ್ಮದಿಯಿಂದ ಇರಬೇಕಾಗಿದೆ. ಅದಕ್ಕಾಗಿ ಮಹಾವಿಷ್ಣುವಲ್ಲಿ ನಾವು ಮೊರೆ ಹೋಗಬೇಕಾಗಿದೆ. ಇವತ್ತಿನ ದಿವಸ ಇದು ಭಾದ್ರಪದ ಮಾಸದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ವಿಷ್ಣುಮೂರ್ತಿನ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ವಿಷ್ಣುಮೂರ್ತಿ ಆರಾಧನೆ ಇವತ್ತು ಚಾಮರಾಜಪೇಟೆಯಲ್ಲಿ ನಿಮ್ಮಗಳ ಸಮ್ಮುಖದಲ್ಲಿ ನಡೀತಾ ಇದೆ. ಇದಕ್ಕಾಗಿ ಮಹಾವಿಷ್ಣುನ ಒಮ್ಮೆ ಪ್ರಾರ್ಥನೆ ಮಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಸದ್ಯದಲ್ಲೇ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಶುಭ ಸುದ್ದಿ ಇದೆ. ಶ್ರೀ ವಿಷ್ಣು ದಶಾವತಾರ ಎಂಬತಕ್ಕಂಥದ್ದನ್ನು ನಮ್ಮ ವಾಹಿನಿಯಲ್ಲಿ ಸಂಧ್ಯಾಕಾಲದಲ್ಲಿ ವಾರದ 5 ದಿನಗಳ ಕಾಲ, ಸೋಮವಾರದಿಂದ ಶುಕ್ರವಾರದವರೆಗೂ ನಿರಂತರವಾದಂಥ ರೀತಿ ಸಂಧ್ಯಾಕಾಲ ಪ್ರತಿಯೊಬ್ಬರ ಮನೆಗೂ ವಿಷ್ಣು ದಶಾವತಾರ ಪ್ರತಿಯೊಬ್ಬರ ಮನೆಗೂ ಬರ್ತಾ ಇದೆ. ಅದರ ಒಂದು ಸಣ್ಣದಾದಂಥ ಒಂದು ಝಲಕ್ನ ಈಗ ದರ್ಶನ ಮಾಡೋಣ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ಅನಿವೃದ್ಧಶ್ಚ ಶೇಷಾದ್ರಿ ಪತಿರೇವ ಚ. ಮಹರ್ಷಿ ಧರ್ಮಯಾತ್ರೆ ನಿಮ್ಮೂರಿನತ್ತ ನಮ್ಮ ಪ್ರಯಾಣ. ಪ್ರತಿಯೊಬ್ಬರ ಮನೆಗೂ ಶ್ರೀ ವಿಷ್ಣು ದಶಾವತಾರ. ಶ್ರೀ ವಿಷ್ಣು ದಶಾವತಾರವನ್ನು ದರ್ಶನ ಮಾಡಿದ್ರಿ. ಹಾಗೆ ನಾನು ಮೊದಲೇ ಹೇಳಿದ್ದೆ, ಸಮಸ್ತರಿಗೂ ತಾವೆಲ್ಲ ನೆಮ್ಮದಿಯುತವಾಗಿ ಕೂತ್ಕೊಂಡ್ರೆ ನೀವಿರೋ ಸ್ಥಳಕ್ಕೆ ಒಂದು ವಿಷ್ಣು ವಿಗ್ರಹ, ಒಂದು ವಿಷ್ಣು ಸಹಸ್ರನಾಮ ನಾನೇ ತಂದು ಕೊಡ್ತೇನೆ. ಆದರೆ ವಾಲಂಟಿಯರ್ಸ್ ನನ್ನ ಅಣ್ಣ ತಮ್ಮಂದಿರು ತುಂಬ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ತೇನೆ. ನಾನು ಹೋಗ್ತಕ್ಕಂಥದ್ದು ನನ್ನ ಅಕ್ಕ ತಂಗಿಯರ ಮಧ್ಯದಲ್ಲಿ. ನನಗಂತೂ ಏನು ಕಿಂಚಿತ್ತು ತೊಂದರೆ ಮಾಡಲ್ಲ. ಮಾಡಿದ್ರೆ ಒಂದು ಸಣ್ಣದಾಗ ಒಂಚೂರು ಕೈಯೋ ಮೈಯೋ ಒಂಚೂರು ಪರಚಬಹುದು, ಪರವಾಗಿಲ್ಲ. ನಾನೇ ಹೋಗಿ ಬರ್ತೀನಿ. ಯಾರೂ ದಯವಿಟ್ಟು ನುಗ್ಗಲು ಮಾಡ್ಕೋಬೇಡಿ. ನೀವೆಲ್ಲ ಕೂತ್ಕೊಳ್ಳಿ, ಸಮಾಧಾನವಾಗಿರಿ. ನೀವಿರೋ ಸ್ಥಳಕ್ಕೆ ನಿಮಗೆ ಒಂದು ಬುಕ್ಕು, ಒಂದು ವಿಗ್ರಹ ನಾನೇ ಕೊಡ್ತೀನಿ. ಅದು ಕೊಟ್ಟ ತಕ್ಷಣ ಶುರು ಮಾಡೋಣ. ಸಾಧ್ಯವಾದರೆ
ದೀಪದ ಆರತಿಗಳು ಅಂಟಿಸ್ಕೊಂಡಿದ್ದೀರಿ. ಊದುಕಡ್ಡಿ ಅಂಟಿಸಬೇಡಿ, ಎಲ್ಲೂ ಇಡ್ಲಿಕ್ಕೆ ಸ್ಥಳ ಇಲ್ಲ. ಇನ್ನು ಪಕ್ಕದವ್ರು ಕಿವಿಗೋ ಮೂಗೋ ಚುಚ್ಚಬೇಕಾಗತ್ತೆ. ಅದಕ್ಕೆ ಊದುಕಡ್ಡಿ ಹಚ್ಚಬೇಡಿ. ದೀಪ ಹಚ್ಚಿದರೆ ಒಮ್ಮೆ ದೀಪದಿಂದ ವಿಷ್ಣು ದೇವರಿಗೆ ಒಂದು ಆರತಿ ಮಾಡೋಣ. ಎಲ್ಲ ದೀಪವನ್ನು ಮೇಲೆತ್ತಿ. ಓಂ शीर्षा पुरुषः सहस्राक्षः सहस्रवान् समूर्तिं विश्वतो वृत्वा अन्धकृष्णदशापुरम् नमो नारायण श्रीविष्णु दशावतार ತಾವೆಲ್ಲ ಸಮಾಧಾನವಾಗಿ ಕೂತ್ಕೊಳ್ಳಿ. ಹಿಂದೆ ಗಣಪತಿ ಪ್ರಾರ್ಥನೆ ಮಾಡಿ ಬರ್ತೀನಿ. ಗಣಪತಿ ಪ್ರಾರ್ಥನೆ ಮಾಡಿ ಬಂದ ತಕ್ಷಣ ಪೂಜೆ ಪ್ರಾರಂಭ ಮಾಡೋಣ. ಅದರ ಮಧ್ಯದಲ್ಲೇ ವಿಗ್ರಹಗಳನ್ನು ಕಳಿಸ್ಕೊಳ್ಳೋಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಕೂತ್ಕೊಳ್ಳಿ. गणेश्वर महाराज की गणेश्वर महाराज की गणेश्वर महाराज की बोलो सिद्धिविनायक महाराज की, बोलो सिद्धिविनायक महाराज की, बोलो सिद्धिविनायक महाराज की। गं गणपते सिद्धि ಚಾಮರಾಜಪೇಟೆ TR ಮಿಲ್ ಈ ಭಾಗದಲ್ಲಿ ಮಹಾಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಇವತ್ತು ಭಾಳ ವಿಶೇಷವಾದಂಥ ರೀತಿ ಗಣಪನ ಕೂಡಿಸಿ ಅರ್ಥಗರ್ಭಿತವಾಗಿರ್ತಕ್ಕಂಥ ಶ್ರೀ ಮಹಾವಿಷ್ಣುವಿನ ಅನುಗ್ರಹ, ಜೊತೆಗೆ ಇಲ್ಲಿಗೆ ಬಂದಂತಹ ಭಕ್ತರಿಗೆ ಒಂದು ವಿಗ್ರಹವನ್ನು ಹಾಗೂ ಒಂದು ಗ್ರಂಥವನ್ನು, ವಿಷ್ಣು ಸಹಸ್ರನಾಮದ ಒಂದು ಗ್ರಂಥವನ್ನು ಸಹಿತ ಇವತ್ತು ಕೊಡುವಂತಹ ಒಂದು ಸಂಕಲ್ಪ. ಈ ಸಂಕಲ್ಪಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು ಸಾಕಷ್ಟು ಜನ. ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮೋ ರಕ್ಷತೆ ರಕ್ಷಿತಃ, ಧರ್ಮ ಸಂರಕ್ಷಣೆಗಾಗಿ ಇವತ್ತಿನ ದಿವಸ ಪ್ರತಿಯೊಂದು ಇಂತಹ ಒಂದು ಅನುಷ್ಠಾನಗಳಾಗಬೇಕಾಗಿದೆ. ಹಾಗಾಗಿ ಗಣಪನ ಅನುಷ್ಠಾನವನ್ನು ಬಹಳ ಶ್ರದ್ಧಾಭಕ್ತಿಯಾಗಿ ಈ ಭಾಗದ ಎಲ್ಲ ನನ್ನ ಅಣ್ಣ ತಮ್ಮಂದರು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಿದ್ದಾರೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಒಂದು ಪಕ್ಷ ಮಾಸದಲ್ಲೂ ಸಹಿತ ಗಣಪನ ಅದ್ಧೂರಿತವಾಗಿ ಬರಮಾಡಿಕೊಂಡು ಗಣಪನ ವಿಶೇಷವಾದಂಥ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ಸಹಿತ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮ ಹಾಗೆ ನಡೀತಿರ್ತಕ್ಕಂಥ ಈ ಒಂದು ಮಹಾಗಣಪತಿ ಮಹಾಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಮಹಾವಿಷ್ಣುವಿನ ಅನುಗ್ರಹ ಪಡೆಯಲಿಕ್ಕಾಗಿ ಆಗಮಿಸಿರ್ತಕ್ಕಂಥ ಸಕಲ ಭಕ್ತರಿಗೂ ಸಹಿತ ಗಣಪನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಧೂತದಂದಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಧಾರ್ಮಿಕ ಜಾತ್ರೆ ಇದು ಯಾರಿಗೂ ನೋವು ಕೊಡಬಾರ್ದು. ನೋವು ಕೊಡಬಾರ್ದು ಅಂದರೆ ತಾವೆಲ್ಲ ಸಮಾಧಾನವಾಗಿರಬೇಕು. ನೀವು ಕೂತಿರೋ ಸ್ಥಳಕ್ಕೆ ನಾನೇ ವಿಗ್ರಹ ಮತ್ತು ಬುಕ್ಕು ತಂದು ಕೊಡ್ತೀನಿ ಅಂದ್ರೂ ನೀವು ನೂಕು ನುಗ್ಲು ಮಾಡ್ಕೊಳ್ತಾ ಇದ್ದೀರಿ.
ಸದ್ಯದಲ್ಲೇ ಒಂದು ಭಾನುವಾರ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏರ್ಪಾಟ್ ಮಾಡ್ತೀನಿ. ಅವತ್ತು ನೀವೆಲ್ಲ ಬನ್ನಿ. ವಿಶೇಷವಾಗಿ ಅವತ್ತು ವಿಶೇಷವಾದ ಆರಾಧನೆ ಮಾಡೋಣ. विनयमपनय विष्णोदमय मनश्शमय विषय मृगतृष्णां भूतदयां विस्तारय तारय संसारसागरतः दिव्यधुनीमकरन्दे परिमलपरिभोगसच्चिदानन्दे श्रीपतिपदारविन्दे भवभयके पाशाक्षमालिकाम्भोज शृणिभिर्याम्य सौम्ययो पद्मासनस्तां ध्यायेत् च श्रियं त्रैलोक्यमातरं गौरवर्णां सुरूपां च सर्वालङ्कारभूषितां रौप्यपद्मव्यग्रकरां वरदां दक्षिणेन तु रौप्यपद्मव्यग्रकरां वरदां दक्षिणेन तु विश्वरूपस्य भार्यासि पद्मे पद्मालये शुभे सर्वतः पाहि मां देवी महालक्ष्मी नमोऽस्तु ते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तु ते पाशाक्षमालिकाम्भोज शृणिभिर्याम्य सौम्ययो पद्मासनस्तां ध्यायेत् च श्रियं त्रैलोक्यमातरं गौरवर्णां सुरूपां च सर्वालङ्कारभूषितां रौप्यपद्मव्यग्रकरां वरदां दक्षिणेन तु रौप्यपद्मव्यग्रकरां वरदां दक्षिणेन तु अच्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिकावल्लभं जानकीनायकं रामचन्द्रं भजे ಗೋವಿಂದ ಗೋವಿಂದ तं केशवं ಗೋವಿಂದ ಗೋವಿಂದ राधिकाराधितं चिन्तियामि ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡಿ ಇನ್ನು ಪೂಜೆ ಪ್ರಾರಂಭ ಮಾಡೋಣ. ತಾವೆಲ್ಲ ಸ್ವಲ್ಪ ಸಮಾಧಾನವಾಗಿರಿ. ಮೊದಲು ಗಣಪತಿ ಪ್ರಾರ್ಥನೆ ಆಗಲಿ. ಓ गणपतिगं ववामहे कविं कवीनामवमश्रवस्तमं ज्येष्ठराजं ब्रह्मणां ब्रह्मणस्पद नः शृण्वन्नोतिभिस्सेदसादनं महागणाधिपतये नमः। प्रणो देवी सरस्वती वाजेभिर्वाजिनीवती धीनामभित्रियवत्
आनो दिवो बृहतः पर्वदाद सरस्वती रथागन्त यज्ञम् ವಿಷ್ಣು ದಶಾವರದ ಗ್ರಂಥ ಆದರೂ ಬಂತ ನಿಮಗೆ? ಬುಕ್ ಸಿಕ್ತಾ? ಬುಕ್ ಇರ್ತಕ್ಕಂಥವ್ರು ಮಾತ್ರ ಕೈ ಎತ್ತಿ. ಬುಕ್ ಯಾರಿಗೆ ಸಿಕ್ಕಿದೆ ಅವ್ರ ಬುಕ್ ತೋರಿಸಿ. ಓಲಿ ವಿಗ್ರಹ ಸಿಕ್ಕಿರೋರು ವಿಗ್ರಹ ತೋರಿಸಿ. ವಿಗ್ರಹ ಜೋಬಿಯಲ್ಲಿ ಹೋಯ್ತು, ಸೊಂಟದಲ್ಲಿ ಹೋಯ್ತು, ಮನೆಗೆ ಹೋಯ್ತು. ಒಟ್ಟಾರೆ ನಮ್ಮ ಆನೆ ಮೇಲಿರುವಂಥ ಶ್ರೀನಿವಾಸ ಮಾತ್ರ ಇಲ್ಲೇ ಇದ್ದಾನಪ್ಪ. ನಾವು ನಿಮಗೇನು ಕೊಟ್ಟರು, ನೀವು ನಮಗೇನು ಕೊಟ್ಟರು, ಎಲ್ಲ ಇಲ್ಲೇ ಬಿಟ್ಟು ಹೋಗೋರು ನಾವು. ಇದಂತೂ ಸತ್ಯನಾ? ಎಲ್ಲರೂ ಒಮ್ಮೆ ಕೈ ಜೋಡಿಸಿ, ಸಾಧ್ಯವಾದರೆ ಕೈ ಮೇಲೆತ್ತಿ ಒಂದ್ಸತಿ. ಗೋವಿಂದ 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 ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ಗೋವಿಂದ. ಇಷ್ಟೊತ್ತು ವರುಣ ದೇವರು ಮಹಾವಿಷ್ಣು ಸಹಿತ ನೆಮ್ಮದಿಯಾಗಿ ಜಾಗ ಮಾಡಿಕೊಟ್ಟಿದ್ದಾನೆ. ಮಳೆ ಹನಿ ಶುರುವಾಗ್ತಾ ಇದ್ದಂಗಿದೆ. ಬೇಗ ಒಂದು ಸಂಕಲ್ಪ ಮಾಡೋಣ. ಎಲ್ಲರೂ ಹೇಳಿ, ಶ್ರೀ ಗೋವಿಂದ 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 ಗೋವಿಂದ. ಶ್ರೀ ಗೋವಿಂದ ದೇವತಾವೃತ್ಯರ್ಥಂ ಓಂ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯವರಾರ್ಧೆ ಶ್ವೇತವರಾಹಕಲ್ಪೆ ವೈವಸ್ वानरैः सेवितो अगस्त्य सम्पूजितो राघव पातु माम्। ಏವಂ ಗುಣಗಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ. ಈಗ ಎಲ್ಲರೂ ನಿಮ್ಮ ಹೆಸರು ನಕ್ಷತ್ರ ಹೇಳಿ. ನಿಮ್ಮ ಹೆಸರು ನಕ್ಷತ್ರ, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಪತಿದೇವರ ಹೆಸರು, ಈಗ ನಿಮ್ಮ ಮನೆ ಮಕ್ಕಳ ಹೆಸರು, ಅತ್ತೆ ಮಾವ. ಒಳ್ಳೆಯದಾಗಲಿ. ಎಲ್ಲರ ಹೆಸರು ಹೇಳಿಕೊಂಡು ಆದಿತ್ಯಾದಿ ನವಗ್ರಹ ದೇವತಾ ಪ್ರೀತ್ಯರ್ಥಂ ನವಗ್ರಹ ದೇವತಾ ಉದ್ದಿಶ್ಯ ಆದಿತ್ಯಾದಿ ನವಗ್ರಹ ಸಂಪೂರ್ಣ ಅನುಗ್ರಹ ಪ್ರಸಾದ ಪ್ರಸೀದ ಪ್ರಸೀದ ಹೇಳಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಶ್ರೀ ಮಹಾಶಿವ ಸಾಂಬ ಶಿವ ದೇವತಾ ಪ್ರಿಯತಾಂ ಲಕ್ಷ್ಮೀ ವೆಂಕಟೇಶ್ವರ ದೇವತಾ ಪ್ರಿಯತಾಂ ನಾಮಾರ್ಚನ ಪೂಜಾಂ ಆಚಾರ್ಯ ಮುಖೇನ ಆಚರಿಷ್ಯೆ. ಓಂ ಮಹಾವಿಷ್ಣವೇ ನಮಃ. ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಜಂಭವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವರ ध्येयः सदा सवित्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारी हिरण्मयवपुर्धृत शङ्खचक्र ध्येयः सदा सवित्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारी हिरण्मयवपुर्धृत शङ्खचक्र शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं
लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथं त्रैलोक्यपूजितः श्रीमान् सदा विजय वर्धन शान्तिः कुरु गदापाणे नारायण नमोऽस्तुते त्रैलोक्यपूजितः श्रीमान् सदा विजय वर्धन शान्तिः कुरु गदापाणे नारायण नमोऽस्तुते ध्येयः सदा सवित्रमण्डल मध्यवर्ती नारायण सरसिजासन सन्निविष्ट केयूरवान् मकरकुण्डलवान् किरीटी हारी हिरण्मयवपुर्धृत शङ्खचक्र ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ आदित्यवर्णं तमसस्तु पारे ಸರ್ವಾಣಿ ರೋಪಾಣಿ ವಿಜತ್ಪದೆ ॐ शान्तिः 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 ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆದು ಇವತ್ತು ನಡೆದಂಥ ಕಾರ್ಯಕ್ರಮ ಬಹಳ ಚಿಕ್ಕದಾಗಿ ಚೊಕ್ಕಟವಾಗಿ ಯಾರೊಬ್ಬರಿಗೂ ತೊಂದರೆ ತಾಪತ್ರೆಗಳಾಗದಿರ ಸಮಾಧಾನ ರೀತಿ ಆಗಬೇಕು ಅನ್ನೋದು ಒಂದು ಕರ್ತವ್ಯ ಆಯಿತು. ಜೊತೆಗೆ ಅತಿ ಶೀಘ್ರದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಒಂದು ಪ್ಯಾಲೇಸ್ ಗ್ರೌಂಡಲ್ಲಾಗಲಿ ಅಥವಾ ಒಂದು ಬೃಹತ್ ಮಟ್ಟದ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಆ ವೇದಿಕೆಯಲ್ಲಿ ಒಂದು ವಿಷ್ಣು ಸಹಸ್ರನಾಮವನ್ನು ಬಹಳ ಅದ್ಧೂರಿತವಾಗಿ ಮಾಡೋಣ. ಆದರೆ ಇವತ್ತು ಏನೊಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ, ಕರ್ನಾಟಕದಾದ್ಯಂತ ಈ ರಾಜ್ಯದಾದ್ಯಂತ ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಲ್ಲಿ ಶ್ರೀ ವಿಷ್ಣು ದಶಾವತಾರ ಎಂಬತಕ್ಕಂಥದ್ದು ಮನೆ ಮನೆಗೂ ಪ್ರತಿದಿನ ಸಂಜೆ ಕಾರ್ಯಕ್ರಮ ಬರೋದರಿಂದ ವಿಷ್ಣು ದಶಾವತಾರದಲ್ಲಿ ಬರ್ತಕ್ಕಂಥ ಒಂದೊಂದು ಅಂಶಗಳು ಜನರ ಸಂಕಷ್ಟಗಳು ದೂರ ಆಗಬೇಕು. ನಾವು ನೋಡುವಂಥ ಕಾರ್ಯಕ್ರಮದಲ್ಲೂ ಸಹಿತ ವಾಸ್ತುಗೃಹದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬೇಕು. ಆ ಪಾಸಿಟಿವ್ ಎನರ್ಜಿ ಹೇಗೆ ಬರುತ್ತೆ? ದೇವತಾರಾಧನೆಯಿಂದ ಬರುತ್ತೆ. ನಾವು ಮನೆಗಳಲ್ಲಿ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಹಿಂದಿತ್ತು ರಾಮ, ಲಕ್ಷ್ಮಣ, ಸೀತೆ ಅಥವಾ ಲಕ್ಷ್ಮಿ, ಗೌರಿ ಈ ಪ್ರಕಾರವಾದಂಥ ಹೆಸರುಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ವಿ. ನಾವು ಆ ಹೆಸರನ್ನೇ ಮಕ್ಕಳಿಗಿಡ್ತಾ ಇದ್ವಿ. ಆದರೆ ಇವತ್ತಿನ ದಿವಸ ಮಕ್ಕಳಿಗಿಡುವಂಥ ಹೆಸರು ಸಹಿತ ಪಮ್ಮಿ, ಜಮ್ಮಿ, ಜಿಮ್ಮಿ ಅಂತ ಆಗೋಗ್ಬಿಟ್ಟಿದೆ. ಮಕ್ಕಳ ಹೆಸರಿನಿಂದ ನಾವು ದೇವರನ್ನ ಕರೆಯುವಂಥದ್ದೊಂದು ಪದ್ಧತಿ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ರು. ಆದರೆ ಮರಳಿ ಪುನಃ ಒಂದು ಸಂಸ್ಕಾರದೆಡೆಗೆ ನಾವು ನಡಿಬೇಕಾಗಿದೆ. ಅಂತಹ ಸಂಸ್ಕಾರ ಬರಬೇಕಾದ್ರೆ ಒಂದಷ್ಟು ದೇವರು ಚರಿತ್ರೆ ಹಿಂದೆ ಅವರು ಮಾಡಿರ್ತಕ್ಕಂಥದ್ದು ಒಂದಷ್ಟು ಸಂಸ್ಕಾರದ ಅರಿವು ಇದೆಲ್ಲವೂ ಸಹಿತ ಬೇಕಾಗಿದೆ. ಅದಕ್ಕಾಗಿ ಶ್ರೀ ವಿಷ್ಣು ದಶಾವತಾರ ಎಂಬತಕ್ಕಂಥದ್ದನ್ನು ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಆಗುವಂಥ ರೀತಿಯಲ್ಲಿ ನಮ್ಮ ಜೀ ಕನ್ನಡದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹೊರತರ್ತಾ ಇದ್ದೀವಿ. ಅದಕ್ಕಾಗಿ
ರಾಜ್ಯದಾದ್ಯಂತ ವಿಷ್ಣು ದಶಾವತಾರದ ವಿಶೇಷವಾಗಿರ್ತಕ್ಕಂಥ ಅಂಶ ಒಂದು ಪರಿಚಯದ ಒಂದು ಕಡೆ. ಚಾಮರಾಜಪೇಟೆಯಲ್ಲಿ ಇವತ್ತಿನ ದಿವಸ ಗಣನಾಯಕ ಗೆಳೆಯರ ಬಳಗ ಬಹಳ ಅದ್ಧೂರಿತವಾಗಿ ಭಾದ್ರಪದ ಮಾಸದಲ್ಲಿ ಪ್ರಾರಂಭವಾದಂಥ ಅನುಷ್ಠಾನ ಇಲ್ಲಿವರೆಗೂ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಹಾಗೆ ಇವತ್ತು ಚಾಮರಾಜಪೇಟೆಗೆ ಇಲ್ಲಿಗೆ ನಾನು ಬರಬೇಕಾದ್ರೆ ಕಾರಣ 3 ವ್ಯಕ್ತಿಗಳ ಹೆಸರು ನಾನು ಹೇಳಬೇಕಾಗತ್ತೆ. ಸಾಲದ್ದಕ್ಕೆ ಈಗಾಗಲೇ ರಾಜ್ಯದಾದ್ಯಂತ ನನ್ನ ಅಭಿಮಾನಿ ಸಂಘಗಳನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಸಾಕಷ್ಟು ಜನ. ಹಾಗೆ ಒಂದಷ್ಟು ಧಾರ್ಮಿಕ ಸೇವೆಗಳನ್ನು ನಡೆಸ್ತಾ ಇದ್ದಾರೆ ಒಂದಷ್ಟು ಜನ. ಅದೆಲ್ಲವೂ ಒಂದು ಕಡೆ ಸಂತೋಷ. ಈಗ ಅಖಿಲ ಕರ್ನಾಟಕ ಆನಂದ್ ಗುರೂಜಿ ಅಭಿಮಾನಿಗಳ ಸಂಘ ಅಂತ ಮಾಡಿ ನಮ್ಮ ಸಂಪತ್ತು ಮತ್ತು ಅವರ ಗೆಳೆಯರೆಲ್ಲರೂ ಸೇರಿ ಇನ್ನೊಂದೆಜ್ಜೆ ಧಾರ್ಮಿಕದೆಡೆ ಇನ್ನೊಂದಷ್ಟು ಜನನ ಧಾರ್ಮಿಕಕ್ಕೆ ಸೇರಿಸಬೇಕು, ಒಟ್ಟು ಧಾರ್ಮಿಕದ ಜಾತ್ರೆ ನಡೀಬೇಕು, ಧರ್ಮ ರಥಯಾತ್ರೆ ನಿರಂತರವಾಗಿ ನಡೀಬೇಕು ಅಂತ ಮತ್ತೊಂದು ಸಂಘವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಇವತ್ತು ಲೋಕಾರ್ಪಣೆ. ಯಾರ ಹೆಸರಿನಿಂದ ಸಂಘ ಉದ್ಘಾಟನೆ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಆ ಸಂಘದಲ್ಲಿ ಏನು ಧಾರ್ಮಿಕ ಚಟುವಟಿಕೆಗಳಾಗುತ್ತೆ, ಯಾರು ನೊಂದಿರ್ತಕ್ಕಂಥವ್ರಿಗೆ ಏನು ಮನಸ್ಥಿತಿ ನೆಮ್ಮದಿ ಸಿಗುತ್ತೆ. ಜೊತೆಗೆ ಮೊನ್ನೆಯಷ್ಟೇ ಕೊಡಗು ಸಂತ್ರಸ್ತರು ಬಹಳಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಕೊಡಗು ಮತ್ತು ಕೇರಳದಲ್ಲಾದಂಥ ಅವಘಡಗಳನ್ನು ನಾವು ನೋಡ್ತಾ ಇದ್ದೀವಿ. ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚಿಂತಿಸ್ತಾ ಇದ್ದೀವಿ. ಗಣನಾಯಕ ಗೆಳೆಯರ ಬಳಗದ ವತಿಯಿಂದ ಆನಂದ್ ಗುರೂಜಿ ಅವರಿಗೆ ಹೂವಿನ ಅಭಿಷೇಕ. ಗೋವಿಂದ ವೆಂಕಟರಮಣ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಕರುಣಾಸಾಗರ ಕಮಲದಳಾಕ್ಷ ಕಾಮಿತವರದ ಕರುಣಾ ಸಿಂಧು ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಪಾಪ ವಿನಾಶನ ಗೋವಿಂದ ಪಾಹಿ ಮುರಾರಿ ಗೋವಿಂದ ಪಾವನ ಚರಿತ ಗೋವಿಂದ ಪರಮ ದಯಾಕರ ಗೋವಿಂದ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಶ್ರೀ ಶ್ರೀ ಆನಂದ್ ಗುರೂಜಿ ಅವರಿಗೆ, ಮಹರ್ಷಿ ಆನಂದ್ ಗುರೂಜಿ ಅವರಿಗೆ, ಆನಂದ್ ಗುರೂಜಿ ಅವರಿಗೆ. ಪ್ರತಿಯೊಬ್ಬರ ಮನೆ ಮಕ್ಕಳು ವಿದ್ಯಾವಂತರಾಗಬೇಕು. ನಮ್ಮ ಭಾರತೀಯ ಸ್ತ್ರೀಯರು ತಾಯಂದಿರು ತಾವು ನಗನಗ್ತಾ ಇರಬೇಕು. ಅದಕ್ಕಾಗಿ ಈ ಒಂದು ಅನುಷ್ಠಾನ. ಇವತ್ತಿನ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಸಂಪತ್ತು ಮತ್ತು ನಾಗರಾಜು ಮತ್ತು ಅಶೋಕು ಮತ್ತು ಇನ್ನು ದಿನೇಶ್ ರವರು, ಹಾಗೆ ಚಂದ್ರಶೇಖರ್ ಅವರು, ರಾಜಶೇಖರ್ ಅವರು, ಕೋಕಿಲಾ ಚಂದ್ರಶೇಖರ್ ಅವರು, ಈ ಭಾಗದ ಕೌನ್ಸಿಲರು ಮತ್ತು ಕಾರ್ಪೊರೇಟ್ರವರು, ಇನ್ನಷ್ಟು ಹೆಚ್ಚೆಚ್ಚು ಧಾರ್ಮಿಕವಾದ ಸೇವೆ ನಡೀಲಿ, ನೊಂದಂಥವ್ರ ಬಾಳಿಗೆ ಬೆಳಕಾಗಲಿ, ಭಗವಂತ ನಿಮಗೆ ಇನ್ನಷ್ಟು ಹೆಚ್ಚು ಚೈತನ್ಯ ಕೊಡಲಿ, ಇನ್ನೂ ಹೆಚ್ಚೆಚ್ಚು ಆರೋಗ್ಯ ಭಾಗ್ಯ ಚೆನ್ನಾಗಿದ್ದು ನಿಮ್ಮ ವಾರ್ಡಿನ ಸಮಸ್ತರ ಒಂದು ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋ ಶಕ್ತಿ ನಿಮಗೆ ತಾಯಿ ಕೊಡಲಿ. ಶ್ರೀನಿವಾಸನ ಅನುಗ್ರಹ ಇರಲಿ. ಶ್ರೀನಿವಾಸನಿಗೆ ಒಂದು ಮಹಾಮಂಗಳಾರತಿ ಮಾಡೋಣ. ಹಾಗೆ ಇವತ್ತಿನ ದಿವಸ ಸಂಪತ್ತು ಹುಟ್ಟಿದಬ್ಬ ಸಹಿತ ದೇವರು ನಿನ್ನ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡಲಿ, ಇನ್ನೂ ಹೆಚ್ಚೆಚ್ಚು 100 ಕಾಲ ಚೆನ್ನಾಗಿರಲಿ, ಇಷ್ಟು ಜನದ ಆಶೀರ್ವಾದ ನಿನಗಿರಲಿ. ಒಮ್ಮೆ ಸಾಧ್ಯವಾದರೆ ನಿಮ್ಮೆಲ್ಲರ ಬಲಗೈ ಮೇಲೆತ್ತಿ ಎಲ್ಲರೂ ಆಶೀರ್ವಾದ ಮಾಡಿ ಸಂಪತ್ತಿಗೆ ಚೆನ್ನಾಗಿರಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷೇವೇಂದ್ರಿಯೇ ಪ್ರತಿಷ್ಠತಿ. ನಮಸ್ತೆ ಪುಂಡರೀಕಾಕ್ಷ ನಮಸ್ತೆ ಪುರುಷೋತ್ತಮ ನಮಸ್ತೆ ಸರ್ವಲೋಕಾತ್ಮನ್ ಶ್ರೀನಿವಾಸ ಗೋವಿಂದ. ದೇವರಿಗೆ ಆರತಿ ಮಾಡೋಣ. ಎಲ್ಲರೂ ಆರತಿ ಮಾಡೋಣ. ಕೈ ಎತ್ತಿ ಜೋರಾಗಿ ಒಂದ್ಸತಿ, ಎರಡೂ ಕೈ ಮೇಲೆತ್ತಿ ಒಂದ್ಸತಿ ಗೋವಿಂದ ನಾಮಸ್ಮರಣೆ ಬರಲಿ. ಗೋವಿಂದ 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 ಗೋವಿಂದಾಯ ನಮೋ ನಮಃ. ಬ್ರಹ್ಮತ್ವೇ ಸೃಜತೆ ವಿಶ್ವಂ ಸ್ಥಿತೌ ಪಾಲಯತೆ ನಮಃ. ರುದ್ರರೂಪಾಯ ಕಲ್ಪಾಂತೆ ನಮಸ್ತುಭ್ಯಂ ತ್ರಿಮೂರ್ತಯೇ. ದೇವಾಯಕ್ಷಾಸುರಾ ಸಿದ್ಧಾ ನಾಗಾ ಗಂಧರ್ವ ಕಿನ್ನರ ಪಿಶಾಚಾರಾಕ್ಷಸ. ಎಷ್ಟು ಬಾರಿ ನಾವು ಸಾಧ್ಯವಾದಷ್ಟು ಚಿನ್ನ ಬೆಳ್ಳಿನ ಮನೇಲಿಟ್ಟು ಬನ್ನಿ ಅಂತ ಮೊನ್ನೆ ಹೇಳಿದ್ವಿ. ನಮ್ಮ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ಕಾರ್ಯಕ್ರಮ ನೋಡೋರು ಮಾತ್ರ, ಎಲ್ಲರೂ ಕೈ ಎತ್ತಬೇಡಿ. ಕಾರ್ಯಕ್ರಮ ನೋಡೋರು ನಿನ್ನೆ ಹೇಳಿದ್ದೆ ತಾನೇ, ಬೆಲೆ ಬಾಳೋ ವಸ್ತುವನ್ನು ಮನೆಯಲ್ಲಿ ಬಿಟ್ಟು ಬನ್ನಿ. ಆದರೂ ಆ ತಾಯಿ ಚೈನ್ ಹಾಕೊಂಬಂದಿದ್ದಾಳೆ ನೋಡಿ. ಚಿನ್ನ ಬೆಳ್ಳಿ ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು. ಅದರಲ್ಲೂ ಚಿನ್ನ ಕಳ್ತನ ಮಾಡಿದ್ರೆ ಮುಂದೆ 7 ಜನ್ಮಕ್ಕಾಗುವಷ್ಟು ಕುಷ್ಠ ಮೈ ಮೇಲೆ ಅಂಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಚಿನ್ನ ದಯವಿಟ್ಟು ಕಳ್ತನ ಮಾಡಬೇಡಿ. ಚಿನ್ನ ಕಳ್ತನ ಮಾಡ್ತಕ್ಕಂಥದ್ದು ಕುಷ್ಠರೋಗನ ಮೈ ಮೇಲೆ ಅಂಟಿಸ್ಕೊಳ್ಳುವಂಥದ್ದು. ಅದರಲ್ಲೂ ಬಂದಿರತಕ್ಕಂತಹದ್ದು ಧರ್ಮ ಕಾರ್ಯಕ್ಕೆ ಬಂದಿರತಕ್ಕಂಥದ್ದು, ವಿಷ್ಣು ಮಹಾಯಾಗದ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ
ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ಚಿನ್ನ ಕಳ್ತನ ಮಾಡಿದ್ರೆ ಮುಂದಿನ 7 ಜನ್ಮಕ್ಕಾಗುವಷ್ಟು ರೋಗ ಮೈ ಮೇಲೆ ಅಂಟಿಸ್ಕೊಂಡು ಹೋಗಬೇಕಾಗತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ವಾಪಸ್ ಕೊಡಿ. ಕೊಟ್ಟು ನೀವು ದೊಡ್ಡವರಾಗಿ, ಆ ಒಂದು ಪ್ರಾರಬ್ಧ ಕರ್ಮ ನಿಮಗೆ ಬೇಡ. ಎಷ್ಟೋ ಜನ್ಮ ಇದ್ದರೆ ಒಂದು ಮಾನವ ಜನ್ಮ, ಅಂಥದ್ರಲ್ಲಿ ಪುನಃ ನಾವಿಂಥ ಕರ್ಮ ಫಲವನ್ನು ಮೈ ಮೇಲೆ ಹಾಕ್ಕೊಳ್ಳೋದು ಬೇಡ. ಓಂ ಶ್ರೇಯಕ್ಕಾಂತಾಯ ಕಲ್ಯಾಣ ಧರೇರ್ಯ ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಿತ್ಯ ನಿರ್ಮಲ ನೀಲಮೇಘ. ಈಗ ಆರತಿಗಳಿರ್ತಕ್ಕಂಥವ್ರು ನೀವು ಸಹಿತ ಒಂದು ಆರತಿ ಮಾಡಿ. ಆರತಿ ತಟ್ಟೆ ಎಲ್ಲ ಎತ್ತಿ ಮೇಲೆತ್ತಿ, ನಿಮ್ಮ ತಲೆಯಿಂದ ಮೇಲೆ ಬರಲಿ ಆರತಿ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ. ಗೋವಿಂದ ವೆಂಕಟರಮಣ ಗೋವಿಂದ. ನಂದನಂದನ ನವನೀತ ಚೋರ ಪಶುಪಾಲಕ ಹರಿ ಪಾಪ ವಿಮೋಚನ. ಇವತ್ತಿಗೂ ರಾಜ್ಯ ದೇಶ ಎಲ್ಲ ಕಡೆ ಸಹಿತ ಒಂದು ಸುದ್ದಿ ಇದೆ, ಏನಪ್ಪ ಅಂದರೆ ಆನಂದ್ ಗುರೂಜಿಗೆ ಬಂದರೆ ಒಂದು ಮಳೆ ಆಗುತ್ತೆ ಅಂತ. ಅಂತಹ ಧಾರ್ಮಿಕತೆ, ಅಂತಹ ವಿಶೇಷತೆ ಈ ಭಾಗದಲ್ಲೂ ಆಗಬೇಕು, ಮಳೆ ಆಗಬೇಕು. ಮಳೆ ಚೆನ್ನಾಗಿ ಬರಲಿ, ಹಾಗಂತ ಗಣಪತಿಗೆ ತೊಂದರೆ ಆಗೋ ಥರ ಆಗೋದು ಬೇಡ. ಗಣಪತಿನ ನೀರಿಗೆ ಬಿಡೋ ತನಕ ಸ್ವಲ್ಪ ಜೋಪಾನ ಇರಲಿ, ಒಳ್ಳೆಯದಾಗಲಿ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಈ ಸಾನ್ನಿಧ್ಯದಲ್ಲಿ ಒಂದು ವಿಶೇಷ ಇದೆ. ಇಲ್ಲಿ ತಿರುಪತಿ ಶ್ರೀನಿವಾಸನ ಪ್ರತಿಷ್ಠಾಪನೆಯಲ್ಲಿ ಪೂಜೆ ಮಾಡಿ ನಾವು ನೀವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ಗೋವಿಂದ ಪ್ರಾರ್ಥನೆ ಮಾಡಿದ್ರಿಂದ ತಿರುಪತಿಯಿಂದನೇ ಲಾಡು ಇಲ್ಲಿ ಬಂದಿದೆ. ಇದಲ್ವ ವಿಶೇಷ ಅಂದರೆ, ಇದು ತಾಯಿ ಪ್ರಸಾದ ಅಲಮೇಲು ಮಂಗಾಪುರ, ಅಲಮೇಲು ಮಂಗಾಪುರದ ಪ್ರಸಾದ, ತಿರುಪತಿ ಪ್ರಸಾದ. ಗೋವಿಂದ 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 ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಹರಿ ಗೋವಿಂದ ಹರಿ ಗೋವಿಂದ ವೆಂಕಟರಮಣ. ಈ ಧಾರ್ಮಿಕ ರಥಯಾತ್ರೆಗೆ ನಿರಂತರವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಉಳಿವಿಕೆಗಾಗಿ ಹಗಲಿರುಳು ಶ್ರಮಿಸ್ತಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ನಾವು ನೆನೆಸ್ಕೋಬೇಕು. ಇವತ್ತಿನ ದಿವಸ ಪೊಲೀಸ್ ಸಿಬ್ಬಂದಿ ಸಹಿತ ಈ ಧಾರ್ಮಿಕ ರಥಯಾತ್ರೆಗೆ ನಾವು ನಿಮ್ಮ ಜೊತೆ ಇದ್ದೀವಿ ಸ್ವಾಮಿ ಅಂಥೇಳಿ ರಾಜ್ಯದಾದ್ಯಂತ ನಮ್ಮ ಪ್ರವಾಸದಲ್ಲಿ ನಮ್ಮ ಜೊತೆ ಇರ್ತಾರೆ. ಅಂಥ ಪೊಲೀಸ್ ಸಿಬ್ಬಂದಿನ ಸಹಿತ ನಾವು ನೆನೆಸೋಣ. ಪೊಲೀಸ್ ಇಲಾಖೆ ಮೂರ್ತಿಯವರು ದಯವಿಟ್ಟು ಬನ್ನಿ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಬಲರಾಮಾನುಜ ಬೌದ್ಧ ಕಲ್ಕಿ ವೇಣುಗಾನ ಪ್ರಿಯ ವೆಂಕಟರಮಣ. ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಸೀತಾನಾಯಕ ಶ್ರೀಪಜನ ಪಾಲಕ ದೀನಜನ ಪೋಷಕ. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ಶರನ್ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಇವತ್ತು ಆಗಮಿಸ್ತಾ ಇದ್ದಾರೆ ದಾವಣಗೆರೆಗೆ. ದಾವಣಗೆರೆಯಲ್ಲಿ ಇರುವಂತಹ ಕುವೆಂಪು ನಗರದಲ್ಲಿ ಇರುವಂತಹ ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರಕ್ಕೆ ಗುರೂಜಿಯವರು ಆಗಮಿಸ್ತಾರೆ. ಮಹರ್ಷಿ ಧರ್ಮ ಯಾತ್ರೆಯಲ್ಲಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಗುರೂಜಿಯವರನ್ನ ಮಾತನಾಡಿಸಬಹುದು, ನಿಮ್ಮ ಏನೇ ಪ್ರಶ್ನೆಗಳಿದ್ರು ಅವರನ್ನ ಕೇಳಬಹುದು. ಮುಕ್ತವಾಗಿ ಅವರು ಕೂಡ ನಿಮ್ಮೊಂದಿಗೆ ಮಾತನಾಡ್ತಾರೆ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ, ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಕೂಡ ನೀವು ಇಲ್ಲಿ ಕಂಡುಕೊಳ್ಬಹುದು. ಖಂಡಿತವಾಗಿಯೂ ಭಾಗವಹಿಸಿ. 9 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತೀನಿ, ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರ, ಕುವೆಂಪು ನಗರ, ದಾವಣಗೆರೆ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.